ಹೇಳಿಕೊಂಡಿದ್ದೇವೆ. ಪ್ರಕಾಶನಃ ಅಂತ. ಇವತ್ತು 30ನೇ ಶ್ಲೋಕ. ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮ ಪ್ರತಾಪನಃ ರುದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿಃ. ಓಜಸ್ತೇಜೋದ್ಯುತಿಧರಃ ಮೊದಲನೆಯ ಹೆಸರು, ಮತ್ತು ಎರಡನೆಯದು ಪ್ರಕಾಶಾತ್ಮ, ಮೂರನೆಯದು ಪ್ರತಾಪನಃ, ನಾಲ್ಕನೆಯದು ರುದ್ಧಃ, ಮತ್ತು ಐದನೆಯದು ಸ್ಪಷ್ಟಾಕ್ಷರ, ಮತ್ತು ಆರನೆಯದು ಮಂತ್ರ, ಮತ್ತು ಚಂದ್ರಾಂಶು ಭಾಸ್ಕರ ದ್ಯುತಿ. ಇಷ್ಟು ಹೆಸರುಗಳು ಇದರಲ್ಲಿದೆ. ಮೊದಲನೆಯದು ಓಜಸ್ತೇಜೋ ದ್ಯುತಿಧರ. ಧರತೀತಿ ಧರಃ ಓಜಸ್ತೇಜೋದ್ಯುತೀನಾಂ ಪರಾವಷ್ಟಂಭನಶಕ್ತಿ ಪ್ರತಾಪ ಪ್ರಕಾಶಾನಾಂ ಧರಃ ಓಜಸ್ತೇಜೋದ್ಯುತಿಧರಃ. ಇತರರನ್ನು ಪರಾಗೊಳಿಸುವಂತಹ, ಇತರರನ್ನು ಪರಾಭವಗೊಳಿಸುವಂತಹ ಸಾಮರ್ಥ್ಯ, ಪ್ರತಾಪ ಹಾಗೂ ಪ್ರಕಾಶ ಇವುಗಳನ್ನು ಧರಿಸಿಕೊಂಡಿರುವವನಾದ ಕಾರಣ ಭಗವಂತನಿಗೆ ಓಜಸ್ತೇಜೋದ್ಯುತಿಧರ, ಇತರರನ್ನು ಪರಾಭವಗೊಳಿಸುವ ಸಾಮರ್ಥ್ಯ, ಪ್ರತಾಪ ಹಾಗೂ ಪ್ರಕಾಶ ಇವುಗಳನ್ನು ಧರಿಸಿಕೊಂಡಿರುವವನು ಆದ ಕಾರಣ ಓಜಸ್ತೇಜೋದ್ಯುತಿಧರ. ಇನ್ನು ಸತ್ಯಂ ಶೌಚಂ ಶೌರ್ಯಂ ತೇಜೋ ಓಜೋ ಬಲಂ ಭಗಃ ಇಮೇ ಚಾನ್ಯೇ ಚ ಭಗವಾನ್ ನಿತ್ಯ ಯತ್ರ ಮಹಾಗುಣಃ ಅಂತ ಭಾಗವತ ಹೇಳ್ತಾ ಇದೆ. ಶ್ರೀಕೃಷ್ಣನ ಸ್ವರೂಪಾತ್ಮಕವಾಗಿ ಹೇಳಲ್ಪಡುವ ಸತ್ಯವೇ ಮೊದಲಾದ 40 ಗುಣಗಳಲ್ಲಿ, ಭಗವಂತನ ಅನಂತಾನಂತ ಗುಣಗಳಲ್ಲಿ ಸತ್ಯವೇ ಮೊದಲಾದ 40 ಗುಣಗಳಲ್ಲಿ ಶೌರ್ಯ, ಓಜಸ್ಸು ಮತ್ತು ಪ್ರಕಾಶಗಳು ಕೂಡ ಸೇರಿಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದಾರೆ. ಯಾವುದ್ಯಾವುದು? ಶೌರ್ಯಂ, ತೇಜೋ, ಓಜೋ, ಬಲಂ, ಭಗಃ. ಭಗವಂತನ ಕೃಷ್ಣನ ಸ್ವರೂಪಾತ್ಮಕವಾಗಿರುವ ಸತ್ಯವೇ ಮೊದಲಾದ 40 ಗುಣಗಳಲ್ಲಿ ಶೌರ್ಯ, ಓಜಸ್ಸು ಮತ್ತು ಪ್ರಕಾಶ ಇವು ಸೇರಿಕೊಂಡಿವೆ. ಆದ ಕಾರಣ ಓಜಸ್ತೇಜೋದ್ಯುತಿಧರ ಅಂತ ಹೇಳ್ತಾ ಇದ್ದಾರೆ. ಇನ್ನು ಛಾಂದೋಗ್ಯೋಪನಿಷತ್ ಭಾಷ್ಯ. ತಸ್ಯಾಭಿತಪ್ತಸ್ಯ ಯಶಸ್ತೇಜ ಇಂದ್ರಿಯಂ ಅಜಾಯತ ಯಶಸ್ತೇಜ ಇಂದ್ರಿಯ ವಿರ್ಯಾನ್ನಾದ್ಯರಸತ್ವಂ ಚ ಭಗವಂತಂ ವಿನಾ ಕಸ್ಯ ಮುಖ್ಯತೋ ಯುಜ್ಯತೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ವೇದಗಳಿಂದ ಅಭಿವ್ಯಕ್ತವಾದ ಭಗವಂತನ ತೇಜೋರೂಪತ್ವ ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದೆ. ಅಂದರೆ ವೇದಗಳಿಂದ ಅಭಿವ್ಯಕ್ತವಾದ ಭಗವಂತನ ತೇಜೋರೂಪ ಹೇಳಲ್ಪಟ್ಟಿದೆ. ಮತ್ತು ಚತುರ್ವೇದ ಮೂರನೇದು ಅಹಂ ತತ್ ತೇಜೋ ರಶ್ಮಿ ಚತುರ್ವೇದ ಶಿಖಾ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಚತುರ್ವೇದ ಶಿಖಾ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಭಗವಂತನು ಪ್ರಕಾಶ ಸ್ವರೂಪಿ ಅಂತ ಹೇಳಿ ಅವನನ್ನು ತೇಜ ಎಂದು ಕರೆಯಲ್ಪಡ್ತಾ ಇದ್ದಾನೆ ಭಗವಂತ. ಇನ್ನು ಅಗ್ನಿಮೀಳೆ ಪುರೋಹಿತಂ ಅಂತಂಬುವ ಋಗ್ವೇದ ಏನು ಹೇಳ್ತಾ ಇದೆ? ಪ್ರಕಾಶರೂಪವಾದ ದ್ಯುತಿ ಪ್ರಯುಕ್ತವು ಭಗವಂತನು ಮುಖ್ಯವಾಗಿ ದೇವ ಎನಿಸಲ್ಪಡ್ತಾ ಇದ್ದಾನೆ. ಒಟ್ಟಾರೆ ತೇಜಸ್ಸು, ಶೌರ್ಯ, ಪ್ರಕಾಶ ಇವುಗಳು ಉಳ್ಳವನು ಆದ ಕಾರಣ ಭಗವಂತನಿಗೆ ಓಜಸ್ತೇಜೋ ದ್ಯುತಿಧರ ಅಂತ ಹೆಸರು.
ಇನ್ನು ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ತದಭಿನ್ನ ಗುಣಾ ನಿತ್ಯಮಪಿ ಸರ್ವೇ ವಿಶೇಷತಃ ಗುಣತ್ವೇನ ಗುಣಿತ್ವೇನ ಭೋಕ್ತೃಭೋಗ್ಯತೆಯ ಸ್ಥಿತಾಃ. ಹೀಗೆ ಓಜಸ್ಸು ತೇಜಸ್ಸು ಹಾಗೂ ದ್ಯುತಿಗಳು ಭಗವಂತನ ಸ್ವರೂಪಾತ್ಮಕ ಗುಣಗಳಾಗಿ ಹೇಳಲ್ಪಟ್ಟಿದೆ. ಭಗವಂತನು ಇವು ಅವನ ಒಂದು ಸ್ವರೂಪಾತ್ಮಕ ಗುಣಗಳಾಗಿಯೇ ಓಜಸ್ಸು ತೇಜಸ್ಸು ಹಾಗೂ ದ್ಯುತಿಗಳು ಇವೆ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾ, ಇನ್ನು ಅನ್ಯತ್ರ ಸ್ಥಿತಾನಾಂ ಓಜಸ್ತೇಜೋದ್ಯುತೀನಾಂ ಭಗವದಧೀನತ್ವಾತ್ ಸ ಏವ ಧಾರಕಃ ಇತಿ ಓಜಸ್ತೇಜೋದ್ಯುತಿಧರಃ ಅಂತ ಹೇಳ್ತಾ ಇದ್ದಾರೆ. ಇತರರಲ್ಲಿರುವ ಅಂದರೆ ಭಗವಂತನನ್ನು ಬಿಟ್ಟು ಇತರರಲ್ಲಿರುವ ಓಜಸ್ಸು ತೇಜಸ್ಸು ಹಾಗೂ ಪ್ರಕಾಶ ಈ ಗುಣಗಳಿಗೆ ಭಗವಂತನು ಧಾರಕನಾಗಿದ್ದಾನೆ. ಯಾಕೆ ಅಂದರೆ ಈ ಗುಣಗಳಿಗೆ ಭಗವಂತನೇ ಒಡೆಯನಾಗಿದ್ದಾನೆ. ಓಜಸ್ಸು ತೇಜಸ್ಸು ಪ್ರಕಾಶ ಗುಣಗಳಿಗೆ ಭಗವಂತನು ಒಡೆಯನಾಗಿದ್ದು ಇತರರಲ್ಲಿ ಇರುವ ಈ ಗುಣಗಳಿಗೆ ಅವನು ಧಾರಕನಾಗಿದ್ದಾನೆ. ಆದ ಕಾರಣ ಓಜಸ್ತೇಜೋದ್ಯುತಿ ಧರಹ ಅಂತ ಹೆಸರು. ಇನ್ನು ನಮಗೆ ಭಗವಂತನ ಓಜಸ್ಸು ತೇಜಸ್ಸು ಪ್ರಭ ಎಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ ಅಂತ ಹೇಳ್ತಾ ನಮಗೆ ಶ್ರೀಕೃಷ್ಣನ ಅಧೀನವಾಗಿದೆ ಅಂತ ವಿಷಯವನ್ನು ಹೇಳ್ತಾ ಇದ್ದ. ಓಜೋ ಸಹೋ ಬಲವತಾಂ ಅಹಂ ವಿದ್ಧಿ ಭಾಗವತ ಹೇಳ್ತಾ ಇದೆ. ಯಾದವೇಂದ್ರ ತೀರ್ಥರ ವ್ಯಾಖ್ಯಾನದಲ್ಲಿ ಸಹ ಅವಷ್ಟಂಭನ ಶಕ್ತಿ ಬಲಂಚ ಆಭ್ಯಾಂ ಯುಕ್ತಾನಾಂ ಓಜಃ ಆವಷ್ಟಂಭನ ಶಕ್ತಿರಹಂ ಓಜಃ ಬಲಂ ಚಾಹಂ ಓಜಶಬ್ದಸ್ಯ ನಾನಾರ್ಥಸ್ಯ ವೃತ್ತಿ. ಮತ್ತು ಗೀತೆಯಲ್ಲಿ ತೇಜಸ್ವಿನಾಮಹಂ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಭಾಗವತದಲ್ಲಿ ಪ್ರಭಾ ಸೂರ್ಯೇಂದು ತಾರಾಣಾಂ ಅಂತ ಭಾಗವತ ಹೇಳ್ತಾ ಇದೆ. ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಅಂತೂ ಕಾಂತಿಸ್ತೇಜ ಪ್ರಭಾ ಸತ್ತ ಚಂದ್ರಾಗ್ನ್ಯರ್ಕ ಅರ್ಕಕ್ಷ ವಿದ್ಯುತಾಂ ಓಜಃ ಸಹೋ ಬಲಂ ಚೇಷ್ಟಾ ಗತಿರ್ವಾಯೋಸ್ತವೇಶ್ವರ ಸೂರ್ಯಚಂದ್ರಾದಿಷು ಸ್ಥಿತ್ವಾ ಪ್ರಭಾನಾಮ ಪ್ರಭಾಸನ ಭಗವದ್ಗೀತಾ. ಈ ಪ್ರಮಾಣಗಳ ಎಲ್ಲ ಒಂದು ಅರ್ಥ ಏನು ಅಂತ ಹೇಳಿದರೆ, ಕೃಷ್ಣನು ಓಜಸ್ವಿಗಳ ಓಜಸ್ಸು ತನಗೆ ಅಧೀನವಾಗಿದೆ. ಓಜಸ್ವಿಗಳ ಓಜಸ್ಸು ಇರುವಂತಹ ಓಜಸ್ವಿಗಳ ಓಜಸ್ಸು ತನಗೆ ಅಧೀನವಾಗಿದೆ. ತೇಜಸ್ವಿಗಳ ತೇಜಸ್ಸು ತನಗೆ ಅಧೀನವಾಗಿದೆ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ಚಂದ್ರ ಸೂರ್ಯ ನಕ್ಷತ್ರಾದಿಗಳಲ್ಲಿರುವ ಇರುವ ಬೆಳಕು ಪ್ರಭಾ ಎಂಬ ಹೆಸರಿನಿಂದ ಭಗವಂತ ತಾನೇ ಆಗಿದ್ದೇನೆ ಎಂದು ಕೃಷ್ಣ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅಂದರೆ ಕೃಷ್ಣನು ಹೇಳ್ತಾ ಇದ್ದಾನೆ, ಓಜಸ್ವಿಗಳಲ್ಲಿ ಓಜಸ್ಸು ಇರುವವರು ಓಜಸ್ವಿಗಳು, ಓಜಸ್ವಿಗಳಲ್ಲಿರುವ ಓಜಸ್ಸು, ತೇಜಸ್ವಿಗಳಲ್ಲಿರುವ ತೇಜಸ್ಸು ತನಗೆ ಅಧೀನವಾಗಿದೆ. ಹಾಗೆ ಬೆಳಕನ್ನು ಕೊಡುವಂತಹ, ಹಿಂದೆ ಹೇಳ್ಕೊಂಡ್ವಿ, ಬೆಳಕನ್ನು ಕೊಡುವಂತಹ ಚಂದ್ರ ಸೂರ್ಯ ನಕ್ಷತ್ರಾದಿಗಳಲ್ಲಿ ಭಗವಂತ ಪ್ರಭಾನಾಮಕನಾಗಿ ಇದ್ದುಕೊಂಡು ಅವುಗಳಿಗೆ ಪ್ರಕಾಶವನ್ನು ಕೊಡುವವನು ನಾನೇ ಎಂದು ಕೃಷ್ಣನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಯಾರಲ್ಲಿ ಓಜಸ್ಸು ತೇಜಸ್ಸು ದ್ಯುತಿ ಅಂತ ನಾವು ಕಾಣ್ತಾ ಇದ್ದೇವೆ ಅವೆಲ್ಲವೂ ಕೂಡ ಭಗವಂತನ ಅಧೀನ. ಅವರಲ್ಲಿ ಆ ಓಜಸ್ಸು ತೇಜಸ್ಸು ದ್ಯುತಿಗಳು ಕಾಣಬೇಕು ಅಂತ ಹೇಳಿದರೆ ಭಗವಂತನ ಅಧೀನದಲ್ಲಿರುವ ಅವುಗಳನ್ನು ಭಗವಂತ ಅವರಿಗೆ ಕೊಟ್ಟರೇ ಹೊರತು ಅವರು ಓಜಸ್ಸು ತೇಜಸ್ಸು ದ್ಯುತಿಗಳಿಂದ ಪ್ರಕಾಶಮಾನರಾಗುವುದಿಲ್ಲ, ಕೊಟ್ಟರೆ ಹೊರತು ಆಗುವುದಿಲ್ಲ. ಇನ್ನು
ಅಂದರೆ ಭಗವಂತ ಕೊಟ್ಟರೇನೆ ಅವರು ಪ್ರಕಾಶಮಾನರಾಗ್ತಾರೆ. ಇನ್ನು ವಸುದೇವನು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಕಾಂತಿಸ್ತೇಜ ಪ್ರಭಾ ಸತ್ತಾ ಚಂದ್ರಾಗ್ನ್ಯರ್ಕಕ್ಷರ್ವಿದ್ಯುತಾಂ ಅಂಥೇಳಿ. ಮತ್ತು ಚಂದ್ರ, ಅಗ್ನಿ, ಸೂರ್ಯ, ನಕ್ಷತ್ರ ಹಾಗೂ ವಿದ್ಯುತ್ತು. ಚಂದ್ರ, ಅಗ್ನಿ, ಸೂರ್ಯ, ನಕ್ಷತ್ರ, ವಿದ್ಯುತ್ ಇವೆಲ್ಲವೂ ಕೂಡ ಬೆಳಕಿನಂತ ತುಂಬಿರುವಂಥದ್ದು. ವಿದ್ಯುತ್ ಇವೆಲ್ಲವೂ ಬೆಳಕಿನಿಂದ ಇರುವಂಥ. ಇವುಗಳಲ್ಲಿ ಇರುವ ಕಾಂತಿ, ತೇಜಸ್ಸು, ಪ್ರಭೆ ಇವುಗಳೆಲ್ಲವೂ ಕೂಡ ನಿನಗೆ ಅಧೀನ ಎಂದು ಕೃಷ್ಣನನ್ನು ಸ್ತುತಿಸುತ್ತಾ ವಸುದೇವನು ಹೇಳ್ತಾನೆ. ವಾಯುದೇವರಲ್ಲಿರುವ ಓಜಸ್ಸು, ಬಲಾದಿಗಳು ಕೂಡ ನಿನಗೆ ಸೇರಿದ್ದು ಅಂತ ವಸುದೇವನು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾನೆ. ಭಾಗವತ ಆ ರೀತಿ ಹೇಳ್ತಾ ಇದೆ. ಹೀಗೆ ಇನ್ನು ಕೃಷ್ಣ ರಜಾಂಸಿ ತವೀಶಿಂ ದಧಾನಃ ಇತಿ ಋಗ್ವೇದೆ ತಮಃ ಪ್ರಕಾಶೌ ಯದಧೀನೌ ಯತಸ್ಥೌ ದಧಾನ ಇತ್ಯುಚ್ಯತೆ ವಾಸುದೇವ ಋಗ್ಭಾಷ್ಯ. ಇತ್ಯುಕ್ತದಿಶಾ ಯಥಾ ರಜಾಂಸಿ ತವೀಶೀಂ ದಧಾನಃ ಇತಿ ಪ್ರಯೋಗಃ ತಥಾತ್ರಾಪಿ. ಹೀಗೆ ಇತರರಲ್ಲಿರುವಂತಹ ಓಜಸ್ಸು, ತೇಜಸ್ಸು ಹಾಗೂ ಪ್ರಕಾಶಗಳೆಲ್ಲವೂ ಕೂಡ ಭಗವದ್ ಅಧೀನವಾಗಿದೆ. ಆದ ಕಾರಣ ಅವುಗಳಿಗೆ ಭಗವಂತನು ಧಾರಕನು ಆಗಿದ್ದಾನೆ ಅಂತ ಹೇಳ್ತಾ ಇದೆ ನಮಗೆ ಋಗ್ವೇದ ಋಗ್ಭಾಷ್ಯ. ಇನ್ನು ಪರಶುಕ್ಲತ್ರಯರು ಪ್ರಾಣಂ ವಾವ ಮಹಾನ್ ಸಹ ಓಜೋ ಬಲಮಿತ್ಯಾಚಕ್ಷತೆ ಇತಿ ಪೈಂಗಿ ಶ್ರುತ್ಯ ಆಧಾರೇಣ ಓಜಃ ಮುಖ್ಯ ಪ್ರಾಣಃ ತತ್ರ ಸ್ಥಿತೇನ ರೂಪೇಣ ಸಾ ಜೈವ ಹಿ ಯತಃ ಸದಾ ತೇಜಃ ಇತ್ಯುಚ್ಯತೆ. ತಸ್ಮಾತ್ ಜನೇರ್ವಾ ತತಯೇವತು ಇತ್ಯುಕ್ತ ದಿಶಾ ತತೆ ವ್ಯಾಪ್ತೆ ಭಗವತಿ ಸ್ಥಿತೇನ ರೂಪೇಣ ನ ಜಾಯತೆ ಇತಿ. ತಸ್ಮಾತ್ ವ್ಯಾಪ್ತಾತ್ ಭಗವತಃ ಸಕಾಶಾತ್ ಜಾಯತೆ ಇತಿ ವಾ ತೇಜಃ ಲಕ್ಷ್ಮೀಃ ಜೌರ್ವಾವ ಜಾಯತೆ ಇತಿ ಜೌರ್ವಾವ ವಿದ್ಯುತ್ ವಾಯೋಃ ಪತ್ನಿ ವಿದ್ಯುದುಕ್ತಾ ವಿಶೇಷ ದ್ಯುತಿ ಹೇತುತಃ ಇತ್ಯುಕ್ತ ದಿಶಾ ವಿಶೇಷೇಣ ದ್ಯೋತಮಾನ ಭಾರತೀ ಯಥಾ ದ್ಯುಶಬ್ದವಾಚ್ಯ ತಥಾ ದ್ಯುತಿಶಬ್ದವಾಚ್ಯಾಪಿ ತಥಾ ಚ ದ್ಯುತಿಃ ಭಾರತಿ ವಾಯುಂ ಲಕ್ಷ್ಮೀಂ ಭಾರತೀಂ ಚ ಪರಶುಕ್ಲತ್ರಯಂ ಧರತಿ ಇತಿ ಓಜಸ್ತೇಜೋ ದ್ಯುತಿಧರಃ. ಛಾಂದೋಗ್ಯೋಪನಿಷತ್ತು ಭಾಷ್ಯ ಬ್ರಹ್ಮಸೂತ್ರ ನಮಗೆ ಏನು ಹೇಳ್ತಾ ಇದೆ ಅಂದರೆ, ಪರಶುಕ್ಲತ್ರಯರು ವಾಯುದೇವರು, ಲಕ್ಷ್ಮೀದೇವಿ ಹಾಗೂ ಭಾರತೀ ದೇವಿ ಇವರನ್ನು ಧರಿಸಿಕೊಂಡಿರುವವನು ಭಗವಂತ. ಅಂದರೆ ಇವರಿಗೆ ಓಜಸ್ಸು, ತೇಜಸ್ಸು, ದ್ಯುತಿ ಇದೆ. ಈ ಪರಶುಕ್ಲತ್ರಯರನ್ನು ಧರಿಸಿಕೊಂಡಿರುವವನಾದ ಕಾರಣ ಭಗವಂತನಿಗೆ ಓಜಸ್ತೇಜೋ ದ್ಯುತಿಧರಃ ಅಂತ ಹೆಸರು. ಇನ್ನು ಓಜೋ ದೀಪ್ತೌ ಬಲೆ ಇತಿ ಓಜಃ ಬಲಂ ತೇಜಃ ಪ್ರಭಾವೇ ದೀಪ್ತೌ ಬಲೆ ಚ ಇತಿ ತೇಜಃ ದೀಪ್ತಿಃ ದ್ಯುತಿಃ ಕಾಂತಿಃ ಏತಾಸಾಂ ಧಾರಕಃ ಓಜಸ್ತೇಜೋ ದ್ಯುತಿಧರಃ. ಬಲ ಓಜಃ ಬಲಂ, ತೇಜಃ ಪ್ರಭಾವ ಪ್ರಕಾಶ, ಕಾಂತಿ ಮತ್ತು ಪ್ರಕಾಶ, ದ್ಯುತಿ ಕಾಂತಿ ಇವುಗಳನ್ನು ಧರಿಸಿಕೊಂಡಿರುವವನಾದ ಕಾರಣ ಭಗವಂತ ಓಜಸ್ತೇಜೋ ದ್ಯುತಿಧರ ಅಂತ ಹೆಸರು. ಇನ್ನು ಓಜಸ್ವಿನಾಂ ಓಜೋ ನಿಯಾಮಕತ್ವೇನ ಓಜಃ ಅಗ್ನ್ಯಾದಿ ಸಂಸ್ಥಃ ಸನ್ ತೇಜಯತೀತಿ ತೇಜಃ ಧರತೀತಿ ಧರಃ ದ್ಯುತೇಃ ಶೋಭಾಯಾಃ ಧರಃ ದ್ಯುತಿಧರಃ. ದ್ಯುತಿಸ್ತು ಶೋಭಾದಿಧಿತ್ಯೋಃ ಓಜಶ್ಚ ತತ್ತೇಜಶ್ಚ ಓಜಸ್ತೇಜಃ
ಓಜಸೇಜಶ್ಚಾಸೌ ದ್ಯುತಿಧರಶ್ಚ ಓಜಸ್ತೇಜೋ ದ್ಯುತಿಧರಃ ಅಥವಾ ಪ್ರಕಾಶರೂಪತ್ವಾತ್ ದ್ಯುತಿಃ ಧರತಿ ಸರ್ವಮಿತಿ ಧರಃ ಓಜಶ್ಚ ಓಜಸ್ತೇಜಃ ಓಜಸ್ತೇಜಶ್ಚಾಸೌ ದ್ಯುತಿಶ್ಚ ಓಜಸ್ತೇಜೋ ದ್ಯುತಿಧರಃ ಓಜಸ್ತೇಜೋ ದ್ಯುತಿಶ್ಚಾಸೌ ಧರಶ್ಚ ಓಜಸ್ತೇಜೋ ದ್ಯುತಿಧರಃ ಅಂತ ಹೇಳ್ತಾ ಇದ್ದಾರೆ. ಇನ್ನು ಓಜಸ್ವಿಗಳ ಓಜಸ್ಸನ್ನು ನಿಯಮಿಸುವವನು, ತೇಜಸ್ವಿಗಳ ತೇಜಸ್ಸನ್ನು ನಿಯಮಿಸುವವನು ಮತ್ತು ಶೋಭೆಗೆ ಧಾರಕನಾಗಿರುವವನು ಅಥವಾ ಪ್ರಕಾಶ ಸ್ವರೂಪಿ ಹಾಗೂ ಸರ್ವಾಧಾರನಾಗಿದ್ದಾನೆ. ಒಟ್ಟಾರೆ ತಾತ್ಪರ್ಯ ಓಜಸ್ಸು ತೇಜಸ್ಸು ದ್ಯುತಿಗಳಿಗೆ ಅವುಗಳ ಧಾರಕನಾಗಿರುವವನು, ಅವುಗಳ ನಿಯಾಮಕನಾಗಿರುವವನು, ಅವರನ್ನು ಧರಿಸಿರುವವನು, ಇತರರಿಗೆ ಅವುಗಳನ್ನು ಕೊಡುವವನು. ಆದ ಕಾರಣ ಭಗವಂತನಿಗೆ ಓಜಸ್ತೇಜೋ ದ್ಯುತಿಧರಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಓಜಃ ಸಹೋ ಬಲವತಾಂ ಅಹಂ ವಿದ್ಧಿ ಯಸ್ಯ ಯಸ್ಯ ಸ್ವಭಾವೋ ಯಸ್ತತ್ತನ್ನಾಮ ಹರಿಃ ಪರಃ ನಿಯಾಮಕಃ ಸ್ವಭಾವಸ್ಯ ಶತಃ ಶಬ್ದಾದಿನಾಮವಾನ್ ತೇಜಸ್ತೇಜಸ್ವಿನಾಮಹಂ ತೇಜಯತ್ಯಗ್ನಿ ಸಂಸ್ಥಃ ಸಹ ಅಂತ ಹೇಳ್ತಾ, ಇನ್ನು ಭಗವಂತನು ಇನ್ನು ಇದು ಭಾಗವತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ಮತ್ತು ಛಾಂದೋಗ್ಯೋಪನಿಷತ್ತು. ಯೇಷವು ಏವ ವಾಮನಿರೇಶ ಹಿ ಸರ್ವಾಣಿ ವಾಮಾನಿ ನಯತಿ. ಇನ್ನು ಪ್ರಮಾಣಗಳ ಅರ್ಥವನ್ನು ನೋಡಿದರೆ, ಕೃಷ್ಣನು ಓಜಸ್ಸು ಎಂಬ ಹೆಸರಿನ ರೂಪದಿಂದ ಓಜಸ್ವಿಗಳ ಓಜಸ್ಸನ್ನು, ತೇಜಸ್ಸು ಎಂಬ ಹೆಸರ ನಾಮದ ರೂಪದಿಂದ ತೇಜಸ್ವಿಗಳ ತೇಜಸ್ಸನ್ನು ತಾನು ನಿಯಮಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಯಾರು ಓಜಸ್ಸು ಹೊಂದಿರ್ತಾರೆ ಅವರು ಓಜಸ್ವಿಗಳು, ಯಾರು ತೇಜಸ್ಸು ಹೊಂದಿರ್ತಾರೆ ಅವರು ತೇಜಸ್ವಿಗಳು. ಅವರುಗಳ ಓಜಸ್ಸು ತೇಜಸ್ಸುಗಳನ್ನು ನಿಯಮಿಸುವವನು ನಾನೇ. ಶಾಸ್ತ್ರ ಹೇಳೋದಲ್ಲ, ಕಾಮನ್ ಲಾಜಿಕ್. ನಾವು ಯಾರನ್ನಾದರೂ ನೀವು ದೊಡ್ಡವರು, ಬಂಡ್ರಿ, ಒಳ್ಳೆಯವರು ಅಂತ ನಾವು ಅವ್ರನ್ನ ಹೊಗಳಿದ್ರೆ ಅವರು ನಮ್ಮನ್ನು ನೀವು ದೊಡ್ಡವರು, ಒಳ್ಳೆಯವರು ಅಂತ ಹೊಗಳ್ತಾರೆ. ಅವನನ್ನು ನಾವು ಬೇಯಿದ್ರೆ ನೀನು ಕೆಟ್ಟವನು, ದುಷ್ಟ, ದುರ್ಮಾರ್ಗ ಅಂತಂದರೆ ನಮ್ಮನ್ನು ಅವನು ದುಷ್ಟ, ದುರ್ಮಾರ್ಗ ಅಂತಾನೆ. ತ್ವಂ ಶುಂಠ, ನೀನು ಶುಂಠ ಅಂದರೆ ನಾವು ನಮ್ಮನ್ನು ಶುಂಠ ಅಂತಾನೆ. ಆದ ಕಾರಣ ಭಗವಂತನನ್ನು ಈ ರೀತಿಯಾಗಿ ನಾವು ಚಿಂತನೆ ಮಾಡಿದಾಗ ಆ ಗುಣಗಳು ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ, ಇನ್ನು ವಸ್ತುಗಳ ಸ್ವಭಾವಕ್ಕೆ ಜಿಜ್ಞಾಸೆ ಇದು. ವಸ್ತುಗಳ ಸ್ವಭಾವಕ್ಕೆ ಶ್ರೀಹರಿ ನಿಯಾಮಕನು ಅಂತ ಹೇಳಿದರೆ, ಅದೇ ಶ್ರೀಹರಿ ವಸ್ತುಗಳಿಗೆ ನಿಯಾಮಕನು ಅಲ್ಲ ಎಂದು ಆಗತ್ತಲ್ವಾ ಅಂತ ಪ್ರಶ್ನೆ. ಒಂದು ಈ ಮನೆಗೆ ಇವನು ಯಜಮಾನ ಅಂತ ಹೇಳಿದಾಗ ಅವನಿಗೆ ಅವನು ಮಾಲೀಕನು ಅಲ್ಲ ಎಂದು ನಾವು ತಿಳ್ಕೊಳ್ತೇವೆ. ಆದರೆ ಇದು ಭಗವಂತನ ವಿಷಯದಲ್ಲಿ ವಸ್ತುಗಳ ಸ್ವಭಾವಕ್ಕೆ ನಿಯಾಮಕನಾಗಿರುವಾಗ ವಸ್ತುಗಳಿಗೆ ನಿಯಾಮಕನು ಅಲ್ಲವೋ ಹೌದೋ ಅಂತ ಹೇಳಿದರೆ ಅವನು ವಸ್ತುಗಳಿಗೂ ನಿಯಾಮಕನು, ವಸ್ತುಗಳ ಸ್ವಭಾವಕ್ಕೂ ನಿಯಾಮಕನೇ ಆಗಿದ್ದಾನೆ. ಕೆಲವರು ವಾದಿಗಳು ಹೇಳ್ತಾರಷ್ಟೇ, ಭಗವಂತ ವಸ್ತುಗಳ ನಿತ್ಯಗಳಾದ ಸ್ವಭಾವ ಧರ್ಮಗಳಿಗೆ ಶ್ರೀಹರಿಯ ಅಧೀನವಲ್ಲ ಅಂತ. ಆದರೆ ವಸ್ತುಗಳಿಗೂ ಹಾಗೂ ಆ ವಸ್ತುಗಳ ಧರ್ಮಗಳಿಗೂ ಶ್ರೀಹರಿಯ ಅಧೀನವಾಗಿದೆ. ಎಲ್ಲವೂ ಶ್ರೀಹರಿ ಅಧೀನ. ವಸ್ತುವು ವಸ್ತು ಸ್ವಭಾವಗಳು ಶ್ರೀಹರಿಯ ಅಧೀನ ಎಂದೇ ಶಾಸ್ತ್ರ ಹೇಳ್ತಾ ಇದೆ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಜಸ್ತೇಜೋ ದ್ಯುತಿಧರಃ ಎಂಬುವಂತಹ ನಾಮದ ಔಚಿತ್ಯವನ್ನು ನೋಡಿದರೆ, ಓಂ ಓಜಸ್ತೇಜೋ ದ್ಯುತಿಧರಾಯ ನಮಃ. ಓಂ ಪರ್ಯಾಸ್ಯಂ ಹೋ ಮಘಾಚ ಧೃಷ್ಣೋ ದಯಸೇ ವಿಸೂರೀನ್ ಇಂದ್ರೋ ವಾಜಸ್ಯ ಸ್ಥವಿರಸ್ಯ ದಾತೇಂದ್ರೋ
ಗೀರ್ಭಿರ್ವರ್ಧತಾಂ ವೃದ್ಧಮಹಾಃ. ಧೃಷ್ಣೋ ಶತ್ರುಗಳನ್ನು ಎದುರಿಸುವವನೇ ನೀನು ಅಂಹಃ ಪಾಪವನ್ನು ಪರಿಯಾಸಿ ನಾಶಗೊಳಿಸುತ್ತೀಯ. ಮಘ ಧನವನ್ನು ಕೀರ್ತಿಯನ್ನು ಸೂರೀನ್ ಜ್ಞಾನಿಗಳನ್ನು ಪುತ್ರರನ್ನು ವಿದಯಸೆ ವಿಶೇಷವಾಗಿ ಕೊಡುತ್ತೀಯ. ಇಂದ್ರ ಈ ಇಂದ್ರನು ಸ್ಥೈರಸ್ಯ ಸ್ಥಿರವಾದ ವಾಜಸ್ಯ ಅನ್ನದ ದಾತ ದಾನಿಯಾಗಿದ್ದಾನೆ. ವೃದ್ಧ ಮಹಾತ್ಮರಿಂದಲೂ ಪೂಜಿತನಾದ ಅವನು ಗೀಭಿಹಿ ಮಂತ್ರಗಳಿಂದ ವರ್ಧತಾಂ ಹೆಚ್ಚು ಪ್ರಸನ್ನನಾಗಲಿ ಅಂತ ಅರ್ಥ. ತಾತ್ಪರ್ಯ ನೋಡಿದಾಗ ಶತ್ರುಗಳನ್ನು ಎದುರಿಸುವಂತಹ ಶ್ರೀಹರಿ ಪಾಪಗಳನ್ನು ನಾಶ ಮಾಡ್ತಾನೆ. ನಂಬಿದ ಭಕ್ತರಿಗೆ ಧನವನ್ನು ವಿಶೇಷವಾಗಿ ಕೊಡ್ತಾನೆ. ಆ ಧನ ಕೊಟ್ಟ ಧನ ನಾವು ನೋಡ್ತಾನೆ ಆ ಧನ ಕರಗಿ ಹೋಗುತ್ತೆ. ಆದರೂ ನಾವು ಈ ದೇಹ ಹೊಟ್ಟೋಗುತ್ತೆ. ಆದರೆ ಈ ದೇಹದಿಂದ ನಾವು ಮಾಡಿರುವ ಒಳ್ಳೆಯ ಕೆಲಸಗಳಿಂದ ಬರುವ ಕೀರ್ತಿ ಶಾಶ್ವತವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಈ ಕಾಯ ಕಳೆದು ಹೋದರೂ ಈ ದೇಹ ಹೋದರೂ ಶಾಶ್ವತವಾಗಿರುವ ಕೀರ್ತಿಯನ್ನು ಭಗವಂತ ಕೊಡ್ತಾನೆ. ನಮಗೆ ಇದಕ್ಕೆ ದೃಷ್ಟಾಂತ ಅಂತ ಹೇಳಿದರೆ ಪೇಜಾವರ ಸ್ವಾಮಿಗಳು ವಿಶ್ವೇಶ ತೀರ್ಥರು. ಅವರು ಇಡೀ ಜೀವನವನ್ನೆಲ್ಲ ವಿಶ್ವೇಶ ತೀರ್ಥರು ಮತ್ತು ವಿದ್ಯಾಮಾನ್ಯ ತೀರ್ಥರು ಇವರೆಲ್ಲರೂ ಕೂಡ ಇಡೀ ಅವರ ಜೀವನವನ್ನೆಲ್ಲ ಸನ್ಯಾಸ ಜೀವನಕ್ಕೆ ಮುಡುಪಾಗಿಟ್ಟು ಅವರು ಏನು ಕಷ್ಟಪಟ್ಟು ವಿದ್ಯಾಪೀಠಗಳನ್ನು ಮಾಡಿ ಇವತ್ತು ಅವರಿಲ್ಲ. ಆದರೆ ಅವರು ಮಾಡಿರುವ ಕೆಲಸದಿಂದ ಕೀರ್ತಿ ಇವತ್ತಿಗೂ ಅವರಿಗೆ ಇದೆ. ಹಾಗೆ ಇನ್ನು ನಮಗೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಇವರೆಲ್ಲ ರಾಯರು ಈ ಮಹಾನುಭಾವರೆಲ್ಲರೂ ಕೂಡ ಅವರು ಇಲ್ಲದೇ ಇದ್ದರೂ ನೂರಾರು ವರ್ಷವಾದರೂ ಇವತ್ತು ಅವರ ಕೀರ್ತಿ ಇದೆ. ಅಂತಹ ಕೀರ್ತಿಯನ್ನು ಭಗವಂತ ಕೊಡ್ತಾನಂತೆ. ಈ ಕೀರ್ತಿ ಈ ಲೋಕಕ್ಕೆ ಆದರೆ ಪರಲೋಕಕ್ಕೆ ಪ್ರಾಣವಾದ ಜ್ಞಾನಿಗಳನ್ನೂ ಕೊಡ್ತಾನಂತೆ ಭಗವಂತ. ಜ್ಞಾನಿಗಳನ್ನು ಕೊಟ್ಟು ಪರಲೋಕಕ್ಕೆ ಬೇಕಾದಂತಹ ಜ್ಞಾನೋಪದೇಶವನ್ನು ಭಕ್ತರಿಗೆ ಮಾಡಿಸುತ್ತಾನಂತೆ. ಮತ್ತು ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿ ಈ ಜೀವ ನದಿ ಭಕ್ತರ ಈ ಜೀವ ನದಿ ಮುಂದುವರಿಯುವಂತೆ ಮಕ್ಕಳನ್ನೂ ಕೊಡ್ತಾನಂತೆ. ಅಕಾಮ ಸರ್ವಕಾಮೋವಾ ಭಜೇತ ಸತತಂ ಹರಿಹಿ ಅಂತ ಹೇಳಿ ನಾವು ಭಗವಂತನನ್ನು ಎಲ್ಲದಕ್ಕೂ ಅವನನ್ನು ಭಜಿಸಬೇಕು ಸತತ ಅಂತ ಹೇಳ್ತಾ ಪರಿಪಾಂಸಿ ಅಂಹೋ ಮಘೌಚ ದೃಷ್ಣ್ಯೋ ದಯಸೇ ವಿಸೂರಿನ್ ಪಾಪವನ್ನು ನಾಶಗೊಳಿಸಿ ತೇಜಸ್ಸನ್ನು ವಿಶೇಷವಾಗಿ ನೀಡುತ್ತಿರುವಂತಹ ಈ ಮಂತ್ರ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಓಜಸ್ಸು ತೇಜಸ್ಸು ದ್ಯುತಿಯನ್ನು ಭಕ್ತರಿಗೆ ನೀಡುವವನಾದ ಕಾರಣ ಭಗವಂತನಿಗೆ ಓಜಸ್ತೇಜೋ ದ್ಯುತಿಧರ ಅಂತೇಳಿ ಓಜಸ್ತೇಜೋ ದ್ಯುತಿಧರ ಎಂದು ನಮಗೆ ವಿಷ್ಣುನಾಮವಾಗಿ ತಿಳಿಸ್ತಾ ಇದೆ ಅಂತ ಹೇಳ್ತಾ ಹೇಳಿದಲ್ಲಿ ಓಜಸ್ತೇಜೋ ದ್ಯುತಿಧರ ಎಂಬುವಂತಹ ನಾಮವನ್ನು ಮುಗಿಸಿ ನಾಳೆ ಪ್ರಕಾಶಾತ್ಮ ಎಂಬುವಂತಹ ಹೆಸರನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.